ಚುನಾವಣೆ ಟೈಮ್ಗೆ ಎಲೆಕ್ಷನ್ಗೆ ಹೋಗುವಂಥದ್ದು ಅವರು ಜನಗಳಿಗೆ ನಾಟಕ ಆಡುವಂಥವ್ರು ಬಿಜೆಪಿ ಅವರು JDS ಅವರು. ಮಾನ ಮರ್ಯಾದೆ ಇಲ್ಲ ಅವ್ರಿಗೆ, ನಮ್ಮೆಂದ್ರಿಗೆ. ಸುಳ್ಳಾಯ್ತು, ಇಟ್ ಇಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ಯಾವ್ದು ಎಲೆಕ್ಷನ್ ಚುನಾವಣೆಗಂತ ಹೋಗಿದ್ದೀರಾ? ಯಾವಾಗ ತಪ್ಪಿಸಿದ್ದೀರಿ? 2 ವರ್ಷ 4 ತಿಂಗಳಲ್ಲಿ 5 ಯೋಜನೆಗಳು ಕೊಟ್ಟಿದ್ರಿ. ಹೇಳ್ತಾ ಇರೋದು ನಾನ್ಸೆನ್ಸ್ ಅಲ್ವಾ? ಯಾವುದು ಇವತ್ತು ಕೊರತೆ ಮಾಡಿದ್ದೀವಿ? 200 ಯೂನಿಟ್ ವರೆಗಿನ ಬರೀ ಎಲೆಕ್ಷನ್ ಕೊಟ್ಟಿದ್ರಾ? 2 ವರ್ಷದ 4 ತಿಂಗಳು ಇದರಲ್ಲಿ ಇಷ್ಟು ಎಲ್ಲಪ್ಪ ಅದಿಷ್ಟು? ಇಡೀ ಕೋಲಾರದ 1,70,000 ಜನಗಳು ಇದ್ರದ್ದು ಅನುಕೂಲ ಪಡ್ಕೊತಾ ಇಲ್ವಾ? ಮತ್ತೆ ಈ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇಲ್ವಾ? 10 kg ಅಕ್ಕಿ ಕೊಡ್ತಾ ಇಲ್ವಾ? 4,700 ಜನಕ್ಕೆ ಫ್ರೀ ಫೀಸ್ ಕೊಟ್ಟಿರ್ಲಿಲ್ವಾ? ಮತ್ತೆ ಪ್ರತಿ ಮನೆ ಯಜಮಾನಿ ಎಷ್ಟು ಸೇರ್ ಐತೆ? ಇಲ್ಲ ರೀ, ಎಷ್ಟು ಕೋಟಿ ಹೋಗೈತೆ ಈ ವರ್ಷ? ಎಷ್ಟು ಕೋಟಿ? 300 ಇಲ್ಲಪ್ಪ, ಜಾಸ್ತಿ ಇದೆ ನೋಡ್ರಿ. 308 ಕೋಟಿ ಬಸ್ ಕಟ್ಟಿದೀವಿ ದುಡ್ಡು. ಗೃಹ ಜ್ಯೋತಿಗೆ 1,70,00,000 ಜನ ತಗತ್ತವ್ರೆ. ಮತ್ತೆ ಅನ್ನಭಾಗ್ಯಕ್ಕೆ 12,43,000 ಜನ ಈ ಅನ್ನಭಾಗ್ಯ ಸದುಪಯೋಗ ಮಾಡ್ಕೊತಾವ್ರೆ. ಮನೆ ಯಜಮಾನಿ ಇದೆಯಲ್ಲಪ್ಪ ನೋಡ್ರಿ, ಮನೆ ಯಜಮಾನಿ ಬರೀ ಕೋಲಾರ ಜಿಲ್ಲೆಗೆ ಈ 2 ವರ್ಷ 4 ತಿಂಗಳಲ್ಲಿ 1,143 ಕೋಟಿ 40 ಲಕ್ಷ ರೂಪಾಯಿ ಡೈರೆಕ್ಟ್ ಅವ್ರ ದುಡ್ಡು ಹೋಗಿದೆ. ಈ ಮುಂಚೆ ಯಾವ್ದಾದ್ರು ಈ ಪಾಪಿಗಳು 1,100 ಕೋಟಿ ಅಲ್ಲ ರೀ, 1 ಕೋಟಿ ಕೊಟ್ಟು ಯಾವ್ದನ್ನ ಪಾಪಕ್ಕೆ ಹೋಗಿದ್ರಿ ಅಲ್ರಿ? ಯಾಕೆ ಸುಮ್ಮನೆ ಹೇಳ್ತಾರೆ? ಯಾವ ಬಿಜೆಪಿ 1,143 ಕೋಟಿ ನೀವು ತಗೊಂಡ್ರಾ? ನಾನು ತಗೊಂಡ? ಮನೆ ಯಜಮಾನಿ ಯಾರಿದ್ದಾರೆ, ಯಾರು BPL ಹೋಲ್ಡರ್ಸ್ ಇದ್ದಾರೆ, ಅವ್ರ ಮನೆಗೆ ಹೋಗಿದ್ದಾರೆ ಡೈರೆಕ್ಟ್ ಆಗಿ ಅಕೌಂಟಿಗೆ. ಯಾವುದು ಚುನಾವಣೆ ಎಲೆಕ್ಷನ್ಗೆ, ಚುನಾವಣೆ ಟೈಮ್ಗೆ ಎಲೆಕ್ಷನ್ಗೆ ಹೋಗುವಂಥದ್ದು ಅವರು ಜನಗಳಿಗೆ ನಾಟಕ ಆಡುವಂಥವ್ರು ಬಿಜೆಪಿ ಅವರು JDS ಅವರು. ಮಾನ ಮರ್ಯಾದೆ ಇಲ್ಲ ಅವ್ರಿಗೆ, ನಮ್ಮ ಮೇಲೆ ಆಪಾದನೆ ಮಾಡೋರಿಗೆ. ಯಾವುದು ಇದು ಲೆಕ್ಕಾಚಾರ? ಇದರಲ್ಲಿ ಒಂದೇ ಒಂದು ತಪ್ಪಿದ್ರೂ ನನಗೆ ಹೇಳಿ. 1,143 ಕೋಟಿ ಇಡೀ ಒಂದು ಕೋಲಾರ ಜಿಲ್ಲೆಗೆ ಹೋಗಿರೋವಂಥದ್ದು ನಮ್ಮ ತಾಯಂದ್ರಿಗೆ. ಸುಳ್ಳಾಯ್ತು, ಇಟ್ ಇಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ಯಾವ್ದು ಎಲೆಕ್ಷನ್ ಚುನಾವಣೆಗಂತ ಹೋಗಿದ್ದೀರಾ? ಯಾವಾಗ ತಪ್ಪಿಸಿದ್ದೀರಿ? 2 ವರ್ಷ 4 ತಿಂಗಳಲ್ಲಿ. ಸುಮ್ಮನೆ ಹೇಳ್ತಾರೆ ಅಂತ ಹೇಳಿ ನಾವು ಅವ್ರ ಮಾತು ಕೇಳಬಾರ್ದು. ನೀವೆಲ್ಲ ಇದ್ದೀರಿ, ನೀವೆಲ್ಲ ಎಜುಕೇಟೆಡ್ಸ್ ಇದ್ದೀರಿ. ಸುಳ್ಳು ಹೇಳಕ್ಕಾಗ್ತದಾ? ಎಲೆಕ್ಷನ್ ಚುನಾವಣೆಯಲ್ಲಿ ಯಾರಾದ್ರೂ ಹೋಗಿದ್ರ? ಇಷ್ಟು ದಿನ ಈ 2 ವರ್ಷ 4 ತಿಂಗಳಾದ್ಮೇಲೆ ಯಾರಾದ್ರೂ ಹೋಗಿದ್ರೆ ಮಂಜು ಹೋಗಿರ್ತಾನೆ, ಅನಿಲ್ ಹೋಗಿರ್ತಾನೆ, ನಾನು ಹೋಗಿರ್ತೀನಿ, ನಿಮ್ಮ ಅಧ್ಯಕ್ಷರು ಹೋಗಿರ್ತಾರೆ. ಮತ್ತೆ ಇಲ್ಲಿ ಯಾರು? ನಾವೇ ಹೋಗಿರೋದು. ಕಾಂಗ್ರೆಸ್ MLC, ಕಾಂಗ್ರೆಸ್ ಮಿನಿಸ್ಟ್ರು, ಕಾಂಗ್ರೆಸ್ MLA ಅಧ್ಯಕ್ಷರು. ಯಾಕೆ ಸುಮ್ಮನೆ ಸುಳ್ಳು ಹೇಳ್ತಾರೆ? ಇಷ್ಟೆಲ್ಲ ದುಡ್ಡುಗಳು ಯಾರು ಕೊಟ್ಟದ್ದು? ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರೋದು. ಮೆಡಿಕಲ್ ಕಾಲೇಜ್ ಕೊಡ್ತಾ ಇರೋದು ಯಾರು? ಇಷ್ಟು ವರ್ಷಗಳ ಇತಿಹಾಸ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಇದೆಯಾ? ರಿಂಗ್ ರೋಡ್ ಇದೆಯಾ? ಎಷ್ಟು ಕೋಟಿ ಈಗ ಇದ್ರದ್ದು ಒಳಚರಂಡಿ ಮಂಡಳಿಯಿಂದ ನಮ್ಮ ಬೆಟ್ಟ ಐತಲ್ಲ, ಅಂತರ್ಗಂಗೆ ಹಳೆ ಟೌನ್ ಮನೆ ಹೊಡಿಯಕ್ಕಾಗದ್ರೆ TDR ಕೊಟ್ಟು ಹೈಯೆಸ್ಟ್ ರೇಟ್ ನಾನೇ ಕೊಡ್ತೀನಿ, ನೀವೇ ಮಾತಾಡ್ಬಿಡಿ. ಅವ್ರು ನೀವೇ ಇನ್ಕ್ಲೂಡಿಂಗ್ ನೀವೇ ಮಾತಾಡಿ. ನೀವೆಲ್ಲ ಇಲ್ಲಿ ಹುಟ್ಟು ಬೆಳೆದವ್ರಿ, ಇಲ್ಲೆಲ್ಲ ಕೈ ಚೆಲ್ತಾ ಇಲ್ಲ ನಾನು. ಕನ್ಸೆಂಟ್ ಅಕ್ವಿಸಿಷನ್ ಇದ್ರೆ ಮಾತ್ರ ರೋಡ್ ಅಗಲೀಕರಣ ಮಾಡಲಿಕ್ಕೆ ಸಾಧ್ಯ. ಜಮೀನು ಯಾರು ಲ್ಯಾಂಡ್ ಓನರ್ಸ್ ಇದ್ದಾರೆ ಅವ್ರು ಒಪ್ಕೊಂಡು ಮಾಡಿದ್ರೆ 100% ಸರ್ಕಾರ ತೀರ್ಮಾನ ತಕ್ಕತ್ತದೆ. ಅವ್ರಿಗೆ ಒಳ್ಳೆ ಪರಿಹಾರನೂ ಕೊಡ್ತದೆ, ರೋಡ್ ಅಗಲನೂ ಮಾಡ್ತದೆ. ಬಟ್ ಒಪ್ಕೋಬೇಕಷ್ಟೇ. ಅದಕ್ಕೆಲ್ಲ MLA ಅವರು, ನಮ್ಮ ನಗರಸಭಾ ಅಧ್ಯಕ್ಷರು, ನಮ್ಮ ಅನಿಲ್ ಇವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲೆಲ್ಲಿ ಒಪ್ಕೋತಾರೋ ಅಲ್ಲೆಲ್ಲರೂ ರಸ್ತೆ ಅಗಲೀಕರಣ ಮಾಡ್ತಾರೆ. ಖಾಸಗಿ ಆಸ್ತಿಗಳನ್ನ ಅವ್ರಿಗೆ ದಾಖಲೆಗಳು ಸರಿ ಇದ್ದ ಪಕ್ಷದಲ್ಲಿ ಸರ್ಕಾರ ಒಂದಡಿ ಸಹ ಮುಟ್ಟಲ್ಲ. ಅದೇ ತರ ಸರ್ಕಾರಿ ಜಾಗವನ್ನ ಯಾರಾದ್ರೂ ಅತಿಕ್ರಮಣ ಮಾಡಿದ್ರೆ ಆ ವ್ಯಕ್ತಿಗಳಿಗೆ 1 ಅಡಿ ಬಿಡೋ ಪ್ರಶ್ನೆನೂ ಸರ್ಕಾರದಲ್ಲಿ ವೆರಿ ಸ್ಟ್ರಿಕ್ಟ್. ಆಯ್ತಲ್ಲ, ಎಲ್ಲ DPR ಆಗೈತೆ. ವಿಶೇಷವಾಗಿ ನಾನು ಮುಂಚೆನೇ ಹೇಳಿದ್ದೆ ಭಾಷಣದಲ್ಲಿ, ಮೆಡಿಕಲ್ ಕಾಲೇಜು PPP ಮಾಡಲಲ್ಲಿ ಟೆಂಡರ್ ಕರೆದಿದ್ದೀವಿ. ಯಾರು ಇಂಟ್ರೆಸ್ಟೆಡ್ ಪಾರ್ಟಿ ಯಾರಾದರೂ ಬಂದರೆ ಅದನ್ನು PPP ಮಾಡಲಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತೀವಿ. ಚೀಫ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ. PPP ಮಾಡಲಲ್ಲಿ ಯಾರು ಅದಕ್ಕೆ ಆಸಕ್ತಿ ತೋರಿಸದೆ ಇದ್ದರೆ ಸರ್ಕಾರದಿಂದನೇ
ಮೆಡಿಕಲ್ ಕಾಲೇಜ್ ಮಾಡ್ತೀವಿ. ಗಿವಿಂಗ್ ಎ ಚಾನ್ಸ್. PPP ಮಾಡಲು ಚಾನ್ಸ್ ಕೊಟ್ಟಿದ್ದೀವಿ, ಯಾರು ಬಂದಿಲ್ಲ ಅಂತ ಸರ್ಕಾರದಿಂದ ಮಾಡ್ತೀವಿ. ಆಲ್ರೆಡಿ ರಿಂಗ್ ರೋಡ್ ರಸ್ತೆಗೆ DPR ಆಗ್ತಾ ಇದೆ, ಫೈನಲ್ ಆಗಿದೆ, DPR ಫೈನಲ್ ಆಗಿದೆ, ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ.